ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿಗೆ 5 ಕೋಟಿ ನಿವ್ವಳ ಲಾಭ. ಮಣಿನಗರದ ವಾಸವಿ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ನಡೆದ ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ 21ನೇ ವಾರ್ಷಿಕ ಮಹಾಸಭೆಯನ್ನು ರವಿವಾರದಂದು ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಹಕಾರಿ ಅಧ್ಯಕ್ಷರಾದ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಮಾತನಾಡಿದ ಅವರು, ನಮ್ಮ ಸಹಕಾರಿಯು ಯಶಸ್ವಿಯಾಗಿ 21 ವರ್ಷ ಪೂರೈಸಿದೆ. ಅದರ ನೆನಪಿಗಾಗಿ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ನೆರವನ್ನು ನೀಡಲಾಗುವುದು. ಪ್ರತಿ ವರ್ಷ ಸದಸ್ಯರ ಕುಟುಂಬದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಆ ಮಕ್ಕಳಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸಹಕಾರಿಯ ಸದಸ್ಯರ ವಿಮಾ ಮೊತ್ತವನ್ನು 5 ಲಕ್ಷಕ್ಕೆ ಹೆಚ್ಚಿಸಲಾಗುವುದು. ಹಾಗೂ ಸಹಕಾರಿಯು 2023-24ನೇ ಸಾಲಿನಲ್ಲಿ ಮಾನ್ವಿ, ಲಿಂಗಸುಗೂರ್, ಸಿರುವಾರ್, ದೇವದುರ್ಗ, ರಾಯಚೂರು, ಗಂಗಾವತಿ, ಸಿಂಧನೂರು, ಹುಣಸಗಿ, ಯಾದಗಿರಿ, ಕೊಪ್ಪಳ ಶಾಖೆಗಳು ಉತ್ತಮವಾದ ಪ್ರಗತಿಯಲ್ಲಿ ಸಾಗುತ್ತಿವೆ. ಸಹಕಾರಿಯ ಷೇರು ಬಂಡವಾಳ 17,66,300 ರೂಪಾಯಿ. ಠೇವಣಿಗಳು 198,08,73,599 ರೂಪಾಯಿ. ನಿಧಿಗಳು 5,54,30,702 ರೂಪಾಯಿ. ದುಡಿಯುವ ಬಂಡವಾಳ 24,826 ಲಕ್ಷ. ಸಾಲ ಮತ್ತು ಮುಂಗಡಗಳು 178,17,30,474 ರೂಪಾಯಿ. ಪ್ರಸಕ್ತ ಸಾಲಿನಲ್ಲಿ ನಿವ್ವಳ ಲಾಭ 5,11,85,457 ರೂಪಾಯಿ. ಲಾಭಾಂಶದಲ್ಲಿ ಸದಸ್ಯರಿಗೆ 22% ಡಿವಿಡೆಂಟ್ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಸರ್ಕಾರ ಶಿಕ್ಷಣ ನಿಧಿ 2%, 3,63,782. ಸದಸ್ಯರ ಲಾಭಾಂಶ 22%, 72,45,256. ಕಟ್ಟಡ ನಿಧಿ 35%, 1,06,00,000, 24,620. ಸಂಸ್ಥಾತ್ಮಕ ಸಾಲ ನಿಧಿ 35%, 1,06,00,000, 24,620. ಸಿಬ್ಬಂದಿಯವರ ಬೋನಸ್ 24,30,9,926. ಶೈಕ್ಷಣಿಕ ಪ್ರವಾಸ ನಿಧಿ 5%, 15,17,000. ನಂತರ ಬಿಜಾಪುರದ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ಕವಾಲಗಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ಸದಸ್ಯರ ಕುಟುಂಬದ 130ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಲ್ಪರ್ವಿಯ ಶ್ರೀ ರುದ್ರಮುನೀಶ್ವರ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು, ಮೈಸೂರಿನ ನಿರಂಜನ ದೇವರು, ಸಹಕಾರಿಯ ನಿರ್ದೇಶಕರಾದ ದೇವಯ್ಯ ಸ್ವಾಮಿ, ವಿಜಯಕುಮಾರ್, ಕೆಮ್ಯಾ ನಾಯ್ಕ್, ಮಲ್ಲಿಕಾರ್ಜುನ್, ಕೇಶಪ್ಪ, ಶರಣಪ್ಪ ಪಾಟೀಲ್, ಶರಣೇಗೌಡ ಎಸ್, ಹಿರೇಗೌಡರು, ನಿರ್ಮಲಾ, ಗಂಗಮ್ಮ, ಸಿಒ ವೀರೇಶ್ ಎನ್ ಹೊಸೂರ್, ವ್ಯವಸ್ಥಾಪಕರು ಚಂದ್ರಮೌಳೇಶ್ವರ್ ಬೆಟ್ದೋರ್, ಕಾನೂನು ಸಲಹೆಗಾರರಾದ ವೀರನಗೌಡ ಪೋತ್ನಾಳ್ ಸೇರಿದಂತೆ ಸಹಕಾರಿಯ ಸಿಬ್ಬಂದಿಗಳು ಹಾಗೂ ಸದಸ್ಯರು ಇದ್ದರು. ಸಂಘದವರಿಗಿಂತ ಹೆಚ್ಚಿನ ಅಂದರೆ 215.77 ಸಾಲವನ್ನು ನಿರ್ದೇಶಿಸಲಾಗಿದೆ. ಕಳೆದ ಸಾಮಾನ್ಯ ಸಭೆಯಲ್ಲಿ 4,50,00,000 ಲಾಭವನ್ನು ನಿರೀಕ್ಷಿಸಲಾಗಿತ್ತು. ಸದಸ್ಯರ ಸಹಕಾರದಿಂದ ಸಂಘವು 5,11,00,000 ನಿವ್ವಳ ಲಾಭವನ್ನು ನೀಡುತ್ತದೆ. ಕಳೆದ ಸಾಮಾನ್ಯ ಸಭೆಯಲ್ಲಿ ನಿರ್ದೇಶನದಂತೆ ಸಂಘವು ಒಟ್ಟು 6 ಶಾಖೆಗಳನ್ನು ಪ್ರಾರಂಭ ಮಾಡಲು ಇದೇ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಆದರೆ ಈಗ ಕಾರಣಾಂತರ ಒಟ್ಟು 5 ಶಾಖೆಗಳನ್ನು ಪ್ರಾರಂಭ ಮಾಡಿ ಎಲ್ಲ ಶಾಖೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ.